ಈ ಬೆಂಗಳೂರಿನಲ್ಲಿ ಮೆಟ್ರೋ ಹಳಿಗೆ ಬಿದ್ದು ಆತ್ಮಹತ್ಯೆ ಮಾಡಿಕೊಳ್ಳುವ ಪ್ರಯತ್ನಗಳು ಮುಂದುವರಿತಾ ಇದೆ ಈಗಲೂ ಕೂಡ. ಜಾಲಹಳ್ಳಿ ಮೆಟ್ರೋ ನಿಲ್ದಾಣದಲ್ಲಿ ಆತ್ಮಹತ್ಯೆಗೆ ಯತ್ನಿಸಿದ್ದ ನಿವೃತ್ತ ಯೋಧ. ಏನೋ ಟ್ರೈನ್ ಬರ್ತಾ ಇದ್ದ ಹಾಗೆಯೇ ಜಿಗಿದು ಟ್ರ್ಯಾಕ್ ಮೇಲೆ ಮಲಗಿದಂತೆ ಈ ನಿವೃತ್ತ ಯೋಧನನ್ನು ರಕ್ಷಿಸಿ ಪೊಲೀಸರಿಗೆ ಒಪ್ಪಿಸಿದ್ದಾರೆ ಮೆಟ್ರೋ ಸಿಬ್ಬಂದಿ. ಅನಾಹುತ ತಪ್ಪಿದೆ. ಬಿಹಾರ ಮೂಲದ 49 ವರ್ಷದ ಅನಿಲ್ ಕುಮಾರ್ ಪಾಂಡೆ ಇವ್ರನ್ನ ರಕ್ಷಣೆ ಮಾಡಲಾಗಿದೆ. ವಾಯುಸೇನೆಯ ನಿವೃತ್ತ ಯೋಧನಾಗಿರ್ತಕ್ಕಂಥ ಅನಿಲ್ ಕುಮಾರ್ ಪಾಂಡೆ ಜಾಲಹಳ್ಳಿ ಖಾಸಗಿ ಅಪಾರ್ಟ್ಮೆಂಟ್ನಲ್ಲಿ ಇವರು ವಾಸ ಇದ್ದರು. ಅನಿಲ್ ಕುಮಾರ್ ಪಾಂಡೆ ಅಂತ ಗೊತ್ತಾಗಿದೆ. ಎಮರ್ಜೆನ್ಸಿ ಟ್ರಿಪ್ ಸಿಸ್ಟಮ್ ಆಫ್ ಮಾಡಿ ಅನಿಲ್ ಕುಮಾರ್ ಪಾಂಡೆ ಅವರನ್ನ ರಕ್ಷಣೆ ಮಾಡಿದ್ದಾರೆ ಅಲ್ಲಿನ ಮೆಟ್ರೋ ಸಿಬ್ಬಂದಿ. ಬಟ್ ನಿವೃತ್ತ ಯೋಧರು ಏನು ಕಷ್ಟ ಇತ್ತು ಇವರಿಗೆ. ಇವರು ಬೆಂಗಳೂರಿನಲ್ಲಿ ಬಂದು ಬೆಂಗಳೂರು ಮೆಟ್ರೋಗೆ ಹಾರಿ ಇಲ್ಲಿ ಸುಸೈಡ್ ಮಾಡ್ಕೋತಾರೆ ಅಂತಂದರೆ ಏನಪ್ಪ ಅರ್ಥ ಆಗ್ತಿಲ್ಲ. ಸುಸೈಡ್ ಮಾಡ್ಕೊಂಡಿಲ್ಲ, ಪುಣ್ಯಕ್ಕೆ ಅವ್ರನ್ನ ರಕ್ಷಣೆ ಮಾಡಿದ್ದಾರೆ. ಬಟ್ ಪ್ರಯತ್ನ ನಡೆದಿದೆ, ಸಾಯೋದಕ್ಕೆ ಪ್ರಯತ್ನಗಳಾಗಿದೆ ಜಾಲಹಳ್ಳಿ ಮೆಟ್ರೋ ಸ್ಟೇಷನ್ನಲ್ಲಿ. ಹಾಗಾಗಿ ಕೆಲ ಹೊತ್ತು ಸಂಚಾರ ಅಸ್ತವ್ಯಸ್ತ ಆಗಿತ್ತು ಮೆಟ್ರೋ ರೈಲ್ಗಳದು. ಈಗ ಪೊಲೀಸರಿಗೆ ಒಪ್ಪಿಸಿದ್ದಾರೆ. ಆತ್ಮಹತ್ಯೆಗೆ ಯತ್ನವೂ ಕೂಡ ಒಂದು ಅಪರಾಧನೇ. ಸುಮಾರು ಬೆಳಗ್ಗೆ 10:25ಕ್ಕೆ ನಮ್ಮಲ್ಲಿ ಜಾಲಹಳ್ಳಿ ಸ್ಟೇಷನಲ್ಲಿ ಒಬ್ಬ 49 ವರ್ಷದ ಅನಿಲ್ ಕುಮಾರ್ ಪಾಂಡೆ ಅಂದ್ಬಿಟ್ಟು ಎಕ್ಸ್ ಏರ್ಫೋರ್ಸ್ ಅವರು ಜಾಲಹಳ್ಳಿ ಸ್ಟೇಷನಲ್ಲಿ ಬರೋ ಟ್ರೈನ್ ಮುಂದೆ ಅವರು ಜಿಗಿದಿದ್ದಾರೆ. ಸೊ 10:25ಕ್ಕೆ ಇಮಿಡಿಯೇಟಾಗಿ ನಮ್ಮ BMRCL ಸಿಬ್ಬಂದಿ ಇಮಿಡಿಯೇಟಾಗಿ ETS ಆಪ್ರೇಷನ್ ಮಾಡಿದ್ದಾರೆ. ಸೊ ಇಮಿಡಿಯೇಟ್ ETS ಆಪ್ರೇಷನ್ ಮಾಡಿದ್ದಾರೆ. ಬಟ್ ಇವಾಗ ಆ ಕಡೆಯಿಂದ ಬರುವಂಥ ಟ್ರೈನು ಪ್ಲಸ್ ಯಶವಂತಪುರದಿಂದ ಮುಂದೆ ಹೋಗುವಂಥ ಟ್ರೈನ್ಗಳಿಗೆ ನಾವು ನಿಲ್ಲಿಸಬೇಕಾಗಿತ್ತು. ಸೊ ಅವನಿಗೆ ಮತ್ತೆ ನಾವು ಅವನಿಗೆ ಹೊರಗಡೆ ತೊಗೊಂಬಂದು ನಮ್ಮ ಸಿಬ್ಬಂದಿಯವರು ಅದನ್ನು ಅವನಿಗೆ ರೆಸ್ಕ್ಯೂ ಮಾಡ್ಕೊಂಡಿದ್ದಾರೆ. ರೆಸ್ಕ್ಯೂ ಮಾಡಿಕೊಂಡು ಆಮೇಲೆ ಪೊಲೀಸರಿಗೆ ನಾವು ಕಂಪ್ಲೇಂಟ್ ಕೊಟ್ಟಿದ್ದೀವಿ. ಪೊಲೀಸರು ಇದ್ರ ಬಗ್ಗೆ ಅವ್ರಿಗೆ ತನಿಖೆ ಮಾಡ್ತಾಯಿದ್ದಾರೆ. ಇವಾಗ